ಪ್ರತಿ ವರ್ಷ ಈ ಥರ ಬೆಂಕಿ ರೇಖೆ ಅಂತೇಳಿ ಕರೀತಾರೆ ಇದಕ್ಕೆ. ಪ್ರತಿ ವರ್ಷ ಮಾಡ್ಕೋತೀವಿ. ನಮ್ಮದು ಒಂದು ಫಾರೆಸ್ಟ್ ಲ್ಯಾಂಡ್ ಅಂದರೆ ರಕ್ಷಿತ ಅರಣ್ಯಗಳು, ಈ ಥರ ಏನು ರಿಸರ್ವ್ ಫಾರೆಸ್ಟ್ಗಳ ಲ್ಯಾಂಡ್ ಏನಿರುತ್ತೆ, ಆಮೇಲೆ ಮತ್ತು SF, RF ಈ ಥರ ನಮಗೆ ಒಂದು ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಅರಣ್ಯದ ಒಳಗಡೆ ಬೆಂಕಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ರೋಡ್ ಸೈಡು ಮತ್ತು ಒಳಗಡೆ ಫಾರೆಸ್ಟ್ ಒಳಗಡೆ ಕೂಡ ನಮಗೇನು ರಿಸರ್ವ್ ಫಾರೆಸ್ಟು ಮತ್ತು ಸ್ಟೇಟ್ ಫಾರೆಸ್ಟು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ನಮಗೆ ಅದು ರಕ್ಷಣೆ ಮಾಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿ. ಸೊ ಈ ಟೈಮಲ್ಲಿ ಇದನ್ನು ನಾವು ಕಂಪಲ್ಸರಿ ಮಾಡಲೇಬೇಕು, ಮಾಡ್ಕೊಳ್ತೀವಿ ಕೂಡ. ಯಾಕಂದರೆ ಒಳಗಡೆ ಒಂದು ವೇಳೆ ಬೆಂಕಿ ಹೋಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ರಾಣಿಗಳಿಗೆ, ಮತ್ತು ಮರಗಳೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಮೇಲೆ ಅಪ್ಟು ನೆಲದ ಬೆಂಕಿ ಆದರೆ ಒಂದು ವೇಳೆ ಕಂಟ್ರೋಲ್ ಮಾಡ್ಬೋದೇನೋ, ಬಟ್ ಟಾಪಲ್ಲಿ ಹೋಯ್ತು ಅಂದರೆ ತುಂಬ ಕಷ್ಟ. ನಮ್ಮದು ಊರು ಬಂದು ತೀರ್ಥಹಳ್ಳಿ. ನಾವಿಲ್ಲಿ ಪೋಸ್ಟಿಂಗ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಕಾರ್ಕಳ ವಲಯದಲ್ಲಿ. ಇದು ನೀರೇ ಬೀಟ್ ಅಂಥೇಳಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಬೆಂಕಿ ರೇಖೆ ಅಂಥೇಳಿ ಕರೀತಾರೆ. ನಾವು ವರ್ಷ ಪ್ರತಿಯೊಂದು ಬೀಟಲ್ಲಿ ಇದು ನನಗೆ ಸಂಬಂಧಪಟ್ಟದ್ದು. ಅಂದರೆ ನಮಗೆ ಒಂದು ವ್ಯಾಪ್ತಿ ಕೊಟ್ಟಿರ್ತಾರೆ, ಇಷ್ಟು ಗ್ರಾಮಗಳು. ನಮ್ಮದು ಮೊದಲು ವಲಯ ಅಂತ ಬರುತ್ತೆ, ರೇಂಜ್ ಕಾರ್ಕಳ. ನಮ್ಮದೀಗ ಕಾರ್ಕಳ ವಲಯ ಅಂತ ಬರುತ್ತೆ. ಅದಕ್ಕೆ ನಾವು ಬೀಟ್ಗಳು ಮತ್ತು ಸೆಕ್ಷನ್ಗಳು ಅಂಥೇಳಿ ಮಾಡಿರ್ತಾರೆ. ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸೆಕ್ಷನ್ ಫಾರೆಸ್ಟ್ ಇರ್ತಾರೆ. ಅವರ DRF ಅಂಥೇಳಿ ಉಪವಲಯ ಅರಣ್ಯಾಧಿಕಾರಿ, ಅವ್ರ ಮೇಲ್ಗಡೆ ವಲಯ ಅರಣ್ಯಾಧಿಕಾರಿ ಇರ್ತಾರೆ. ಅವರು ಫುಲ್ ಹ್ಯಾಂಡ್ ಓವರ್ ಅವರಿಗಿರುತ್ತೆ ಒಂದು ರೇಂಜಿಂದು. ನಮಗೆ ಹಾಗೇ ಒಬ್ಬೊಬ್ಬರಿಗೆ ಒಂದೊಂದು ಬೀಟ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಏನೇ ಅಂದರೆ ನಮ್ಮದು ವರ್ಷ ಇದೇ ಕೆಲಸ. ಈ ಟೈಮಲ್ಲಿ ಅಪ್ ಟು ಡಿಸೆಂಬರಿಂದ ಮಾರ್ಚ್, ಏಪ್ರಿಲ್ ತನಕ ಮಾಡ್ತೀವಿ. ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ಚಳಿ ಬಿದ್ದು ಆಮೇಲೆ ಎಲ್ಲ ಒಣಗಿರುತ್ತಲ್ಲ ಎಲೆಗಳು. ಮತ್ತು ರೋಡ್ ಸೈಡ್ ಇದ್ದಾಗ ಯೂಶ್ವಲ್ ಕಾಮನ್ ಇದೆ, ಯಾರಾದರೂ ಬೀಡಿ ಸಿಗರೇಟ್ ಸೇದು ಅಥವಾ ಏನೋ ಒಂದು ಚಟುವಟಿಕೆ ರಾತ್ರಿ ಅಥವಾ ಏನೇ ಮಾಡಿದ್ರೂ ಇಲ್ಲಿ ಒಂದು ತರಗೆಲೆಗೆ ಏನಾದರೂ ತಾಕ್ತು ಅಂದರೆ ಇಡೀ ಕಾಡಿಗೆ ಅದು ವ್ಯಾಪಿಸ್ಕೊಳ್ಳುತ್ತೆ. ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ, ಈ ಬೆಂಕಿ ಕೊಡೋದು ಇದಕ್ಕೆ, ಆಮೇಲೆ ಬೆಂಕಿ ಮೇಲೆ ಹೋಗೋದಾಗಿ ಇದನ್ನು ನಂದಿಸುವುದು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ಒಬ್ಬರೇ. ವೀಕ್ಷಕರೇ, ನಾನು ಉಡುಪಿಯಿಂದ ಕಾರ್ಕಳಕ್ಕೆ ಹೋಗ್ತಾ ಇದ್ದೆ. ಇಲ್ಲಿ ನೀರೇ ಗ್ರಾಮ ಪಂಚಾಯತ್ ರಸ್ತು ಅರಣ್ಯ ಪಾಲಕರು ಅಂತ ಹೇಳ್ತೇವೆ ನಾವು. ಈ ಬೀಟ್ ಫಾರೆಸ್ಟ್ ಆಫೀಸರ್ ಲೇಡಿ ದಿವ್ಯಾ ಅವರು ಈ ಕಸಗಳಿಗೆ, ಒಣಗಿದ ತರಗೆಲೆಗಳಿಗೆ ಬೆಂಕಿ ಕೊಡುವುದನ್ನು ನೋಡಿದೆ ನಾನು. ಈ ಸಂಬಂಧಪಟ್ಟ ಇಲಾಖೆಯ ಈ ಮೇಡಮ್ ಜೊತೆ ಮಾತನಾಡುವ ಅಂತ ಹೇಳಿ ಬಂದಾಗ ನನಗೆ ತಿಳಿದು ಇದೊಂದು ಬೆಂಕಿ ರೇಖೆ ಅಂತ ಹೇಳುವ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟಂತ ಹೇಳಿ. ವೀಕ್ಷಕರಿಗೆ ನಾವು ಹೇಳೋದು ಅಂದರೆ, ಅರಣ್ಯ ಇಲಾಖೆ ಅಂದರೆ ಬರೀ ಏನು ಕಾಡು ಅಂದರೆ ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಎಲ್ಲರೂ ಕೂಡ ಕಾಡನ್ನು ಉಳಿಸ್ಬೇಕು. ನಾವು ಯಾಕೆ ಇಷ್ಟು ಮಾಡ್ತೀವಿ ಅಂದರೆ, ಯಾರಾದರೂ ಅಚಾನಕ್ಕಾಗಿ ಒಂದು ವೇಳೆ ಬೆಂಕಿ ಹತ್ಕೋತು ಅನ್ನೋದು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹೋಗಬೇಕಾದ್ರೆ, ಅಥವಾ ಎಲ್ಲಾದರೂ ಬೆಂಕಿ ಬಿದ್ದಿದೆ ಅನ್ನೋದು ಯಾರಿಗಾದರೂ ಗೊತ್ತಾಯಿತು ಅಂದರೆ ಸಾರ್ವಜನಿಕರು ಕೂಡ ಇಲಾಖೆ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇದೆಲ್ಲ ಕಾರ್ಯ ಸುಗಮವಾಗಿ ಸಾಗೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತನಾಡಿದ್ದೀರಿ ಮೇಡಮ್. ಬೆಂಕಿ ರೇಖೆ ಕುರಿತಾಗಿ ಸಹ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದೀರಿ. ದಿವ್ಯಾ ಅವರಿಗೆ ನಮಸ್ಕಾರ, ಧನ್ಯವಾದಗಳು.